ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು 14th ಫೆಬ್ರವರಿ ಮಂಗಳವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ, ಹಾಗೂ US ಮಾರ್ಕೆಟ್ ಅಲ್ಲಿ 13th ಫೆಬ್ರವರಿ ಇನ್ಫ್ಲೇಷನ್ ರೇಟ್ ಬರೋದಿದೆ. ಅದ್ರ ಬೇಸಿಸ್ ಮೇಲೆ US ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಇರುತ್ತೆ, ಅದು ಅಪ್ ಸೈಡ್ ಆಗಿರ್ಬೋದು ಅಥವಾ ಡೌನ್ ಸೈಡ್. ಸೊ ಅದ್ರ ಬೇಸಿಸ್ ಮೇಲೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ನ ನಾವು 14th ಫೆಬ್ರವರಿ ನೋಡ್ತೀವಿ. ಸೊ ಆ ರೀತಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದ್ಮೇಲೆ ಯಾವ ಲೆವೆಲ್ ಇಂದ ಹೇಗೆ ನಾವು ಪುಟ್ ಸೈಡ್ ಅಲ್ಲಿ ಅಥವಾ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ 13th ಫೆಬ್ರವರಿ ಮಂಗಳವಾರದ ದಿನ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ಲೆವೆಲ್ ಅಲ್ಲಿ ಪೊಸಿಷನ್ ತಗೊಂಡ್ವಿ ಅಂತ ಈಗ ಹೇಳ್ತೀನಿ. ಸೊ ಈಗ ನಾನು ಬ್ಯಾಂಕ್ ನಿಫ್ಟಿ 50 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ಸೊ ಬ್ಯಾಂಕ್ ನಿಫ್ಟಿ ಓಪನಿಂಗ್ ಅಲ್ಲೇ 45,000 ಮೇಲೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಅದಾದ್ಮೇಲೆ ಮೊದಲನೇ 15 ನಿಮಿಷ ನಾವು ವೇಟ್ ಮಾಡ್ಬೇಕಾದ್ರೆ ಬ್ಯಾಂಕ್ ನಿಫ್ಟಿ ಬೇರಿಶ್ ರೆಡ್ ಕ್ಯಾಂಡಲ್ ಆಗಿತ್ತು. ಸೊ ಇದ್ರ ಹೈಯಲ್ಲಿ ನಾವು ಕಾಲ್ ಪೊಸಿಷನ್ ತಗೊಳಕ್ಕೆ ಪೊಸಿಷನ್ಸ್ ನ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡಿದ್ವಿ. ಸೊ ಇಲ್ಲಿಂದ ಬರೋ ಅಪ್ ನಮ್ಗೆ ಅಟ್ಲೀಸ್ಟ್ 200 to 300 ಪಾಯಿಂಟ್ಸ್. ಸೊ ಯಾವಾಗಾದ್ರೂ ಬ್ಯಾಂಕ್ ನಿಫ್ಟಿ ಗ್ಯಾಪ್ ಅಪ್ ಅಲ್ಲಿ ಯಾವುದೇ ಸೈಕಾಲಜಿಕಲ್ ಲೆವೆಲ್ ಮೇಲೆ ಓಪನ್ ಆಗಿ, ಸೈಕಾಲಜಿಕಲ್ ಲೆವೆಲ್ ಅಂದ್ರೆ ನಾವು ಯಾವಾಗ್ಲೂ ಕನ್ಸಿಡರ್ ಮಾಡೋದು 45,000 46,000 ಈ ತರದ ರೌಂಡ್ ನಂಬರ್ಸ್. ಸೊ ಇಲ್ಲಿ 45,000 ಮೇಲೆ ಓಪನ್ ಆಗಿದ್ದಕ್ಕೆ, ಸೊ ಇಲ್ಲಿ 45,085 ಹತ್ರ ಹೈಯಲ್ಲಿ ನಾವು ಅಗೇನ್ ಮೂಮೆಂಟಮ್ ಬಂದ್ರೆ ಕಾಲಲ್ಲಿ ಪೊಸಿಷನ್ ತಗೊಳ್ಳೋಣ ಅಂತ ಪೊಸಿಷನ್ಸ್ ನ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇಲ್ಲಿಂದ ಬಂದಿರೋ ಮೂಮೆಂಟಮ್ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 45,400 ಹತ್ರ ಬಂತು. ಇದರಲ್ಲಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ಮೋಸ್ಟ್ 150 ಪಾಯಿಂಟ್ಸ್ ಅಷ್ಟು ಪ್ರಾಫಿಟ್ ನ ಮಾಡಿದ್ವಿ. ಸೊ ಇಲ್ಲಿಂದ ಬ್ಯಾಂಕ್ ನಿಫ್ಟಿಗೆ ಮೇಲೆ ಇದರ 10 ಡೇ ಮೂವಿಂಗ್ ಆವರೇಜ್ ಇತ್ತು. ಸೊ ಇದು ಕಂಜೆಸ್ಟೆಡ್ ಲೆವೆಲ್ ಆಗಿದ್ದಕ್ಕೆ ನಾವು ಯಾವುದೇ ಪೊಸಿಷನ್ಸ್ ನ ಇಲ್ಲಿ ತಗೊಳ್ಳಿಲ್ಲ. ಆದ್ರೆ ನಾವು ನಿಫ್ಟಿನಲ್ಲಿ ಮಂಗಳವಾರ ದಿನ ಯಾವುದೇ ಕಾಲ್ ಪೊಸಿಷನ್ ತಗೋಬಾರ್ದು ಅಂತ ಡಿಸೈಡ್ ಮಾಡಿದ್ವಿ, ಹಾಗೂ ಪುಟ್ ಪೊಸಿಷನ್ ತಗೊಳಕ್ಕೆ ನಾವು ತಯಾರಿ ನಡೆಸಿದ್ವಿ. ಸೊ ಪುಟ್ ಪೊಸಿಷನ್ ತಗೊಳಕ್ಕೆ ನಾನು ಡಿಸೈಡ್ ಆಗಿದ್ದು, ನಿಫ್ಟಿ ಮಾರ್ನಿಂಗ್ ಮೂಮೆಂಟಮ್ ಅಲ್ಲಿ ತನ್ನ 20 ಡೇ ಹಾಗೂ 10 ಡೇ ಮೂವಿಂಗ್ ಆವರೇಜ್ ಮೇಲೆ ಹೋಗಿತ್ತು. ಸೊ ನಿಫ್ಟಿ ಏನಾದ್ರು 20 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಬಂದ್ರೆ ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಿಫ್ಟಿ ಈ ಲೆವೆಲ್ ಅಲ್ಲಿ ಬಂದ ಪ್ರಾಫಿಟ್ ಬುಕಿಂಗ್ ಅಲ್ಲಿ ನಿಫ್ಟಿನಲ್ಲಿ ಮೊದಲನೇ ಕರೆಕ್ಷನ್ ಅಲ್ಲಿ ನಿಫ್ಟಿ ಯಾವಾಗ 20 ಡೇ ಮೂವಿಂಗ್ ಆವರೇಜ್ ನ ಬ್ರೇಕ್ ಆಗಿತ್ತು, ಇಲ್ಲಿ ನಮ್ಮ ಪುಟ್ ಪೊಸಿಷನ್ಸ್ ಆಕ್ಟಿವೇಟ್ ಆಯ್ತು. ಸೊ ಇಲ್ಲಿ ಕೂಡ ನಮಗೆ ನಿಫ್ಟಿನಲ್ಲಿ 15 ಪಾಯಿಂಟ್ಸ್ ವರೆಗೆ ನಾವು ಇಲ್ಲಿ ಪ್ರಾಫಿಟ್ ನ ಮಾಡಿದ್ವಿ. ಅದಾದ್ಮೇಲೆ ಬಂದಿರೋ ರಿಕವರಿನಲ್ಲಿ ಇಲ್ಲಿ ಕಂಜೆಸ್ಟೆಡ್ ಲೆವೆಲ್ ಇರೋದಕ್ಕೆ, ಈ ರಿಕವರಿನಲ್ಲಿ ನಾವು ಕಾಲ್ ಪೊಸಿಷನ್ ತಗೊಂಡ್ರೆ ಕೂಡ ಇಲ್ಲಿ 20 ಡೇ ಹಾಗೂ 10 ಡೇ ಮೂವಿಂಗ್ ಆವರೇಜ್ ಇಮಿಡಿಯೇಟ್ ಆಗಿ ಇರೋದಕ್ಕೆ ನಾವು ನಿಫ್ಟಿನಲ್ಲಿ ಯಾವುದೇ ಕಾಲ್ ತಗೊಳ್ಳಿಲ್ಲ. ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಈ ಲೆವೆಲ್ ಇಂದ ನಾವು ಕಾಲ್ ಪೊಸಿಷನ್ ತಗೊಂಡ್ರೆ ರಿಸ್ಕ್ ರಿವಾರ್ಡ್ ಅಷ್ಟು ಮ್ಯಾಚ್ ಆಗಲ್ಲ ಅಂತ ಈ ಲೆವೆಲ್ ಅಲ್ಲಿ ಕೂಡ ನಾವು ಯಾವುದೇ ಪೊಸಿಷನ್ಸ್ ನ ತಗೊಳ್ಳಿಲ್ಲ. ಇನ್ನು ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಮೂಮೆಂಟಮ್ ಕೊಟ್ಟು ಎಂಡ್ ಆಫ್ ದ ಡೇ 45,500 ಹತ್ರ ಕ್ಲೋಸ್ ಆಗಿದ್ದು, ಹಾಗೂ ನಾವು ಆಪ್ಷನ್ ಚೈನ್ ನ ಚೆಕ್ ಮಾಡಿದ್ರೆ ಮಾರ್ಕೆಟ್ ಡೇಟಾ ಪಾಸಿಟಿವ್ ಆಗಿರೋದಕ್ಕೆ ನಾವು ಇಲ್ಲಿ ನೆಕ್ಸ್ಟ್ ಡೇ BTST ಕಾಲ್ ಪೊಸಿಷನ್ಸ್ ಕೂಡ ತಗೊಂಡೋಗಿದೀವಿ. ಇನ್ಫ್ಲೇಷನ್ ರೇಟ್ ಬಂದ್ಮೇಲೆ US ಮಾರ್ಕೆಟ್ ಅಲ್ಲಿ ಅಪ್ ಮೂವ್ ಬಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಏನಾದ್ರೂ ಒಳ್ಳೆ ಗ್ಯಾಪ್ ಅಪ್ ಸಿಕ್ಕರೆ ಅದ್ರ ಬೆನಿಫಿಟ್ ನ ನಾವು ಪಡೆಯೋ ಚಾನ್ಸಸ್ ಇಲ್ಲಿ ಇದೆ. ಸೊ ಈಗ ನಾವು 14th ಫೆಬ್ರವರಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಇಲ್ಲಿ ಕ್ವಿಕ್ ಆಗಿ ನೋಡಿದ್ರೆ, ಇಲ್ಲಿ ನಮ್ಮ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇದು ಈಗ 15.80 ಹತ್ರ ಇದೆ. ಸೊ ಇದು ಕಂಫರ್ಟಬಲ್ ಲೆವೆಲ್ ಅಂತ ಹೇಳ್ಬೋದು ಸದ್ಯಕ್ಕೆ. US ಬಾಂಡ್ ಇಡ್ 10 years 4.2 ಹತ್ರ ಹೋಗಿದ್ದು ಅಲ್ಲಿಂದ ಕೆಳಗಡೆ ಬರ್ತಾ ಇದೆ. ನೆಗೆಟಿವ್ ಇಂದ ನ್ಯೂಟ್ರಲ್ ಆಗ್ತಿರೋ ರೀತಿ ಕಾಣಿಸ್ತಾ ಇದೆ. US ನ ಡೌಜನ್ಸ್ ಫೀಚರ್ಸ್ 38,800 ಹತ್ರ ಇದೆ. ಸೊ ಸದ್ಯಕ್ಕೆ ಇದು ಪಾಸಿಟಿವ್ ಅಂತಾನೆ ಹೇಳ್ಬೋದು. US ನ ಡಾಲರ್ ಇಂಡೆಕ್ಸ್ ಇದು ಕೂಡ 104 ಹತ್ರದವರೆಗೆ ಹೋಗಿದ್ದು ಅಲ್ಲಿಂದ ಕಡಿಮೆಯಾಗಿ 103.75 ಹತ್ರ ಬಂದಿದೆ. ಇದು ಕೂಡ ನೆಗೆಟಿವ್ ಇಂದ ನ್ಯೂಟ್ರಲ್ ಅಥವಾ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ರೂಪಾಯಲ್ಲಿ ಅಗೇನ್ಸ್ಟ್ US ಡಾಲರ್ ಇದು 82.94 ಹತ್ರ ಇದೆ. ಇದು ಕೂಡ ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ 82.48 ಹತ್ರ ಬಂದಿದೆ. ಇದು ಸದ್ಯಕ್ಕೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ ಗಳಿಂದ ಮಿಕ್ಸ್ಡ್ ಒಪಿನಿಯನ್ ಬರ್ತಾ ಇದೆ. ಈಗ ನಾವು ಆಪ್ಷನ್ ಚೈನ್ ಹೋಗಿ ಯಾವ ರೀತಿ ಆಪ್ಷನ್ ಚೈನ್ ಬೀಟ್ ಆಗಿದೆ ಅಂತ ನೋಡೋಣ. ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 16 lakhs ಇದೆ, ಕಾಲ್ ಸೈಡ್ ಅಲ್ಲಿ 20 lakhs. ಸೊ ಇಲ್ಲಿ ನಿಫ್ಟಿ ಇನ್ನೂ ಬೇರಿಶ್ ಆಗಿ ಕಾಣಿಸ್ತಾ ಇದೆ ಆಸ್ ಪರ್ ಆಪ್ಷನ್ ಚೈನ್. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಬೀಟ್ ಆಗಿರೋದು 1,13,000. ಇಮಿಡಿಯೇಟ್ ರೆಸಿಸ್ಟೆನ್ಸ್ 21,800 ಹತ್ರ. ಅಲ್ಲಿಂದ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂದ್ರೆ 1,81,000, 22,000 ಸೈಕಾಲಜಿಕಲ್ ಲೆವೆಲ್ ಹತ್ರ ಇಲ್ಲಿ ಬಿಲ್ಟ್ ಆಗಿದೆ. ಇನ್ನು ಸಪೋರ್ಟ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ಬಿಲ್ಟ್ ಆಗಿರೋದು ಇಲ್ಲಿ 92,000, 21,500 ಹತ್ರ, ಹಾಗೂ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,25,000, 21,500 ಹತ್ರ. ಸೊ ಈ ಆಪ್ಷನ್ ಚೈನ್ ಅಲ್ಲಿ ನಾವು ಮತ್ತೊಂದು ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರೋದು ಅಂತಂದ್ರೆ, ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ
ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಿದಾವೆ 21,900 ವರ್ಗು. ಸೊ ಇದನ್ನ ನೋಡ್ತಾ ಇದ್ರೆ ನಿಫ್ಟಿನಲ್ಲಿ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇದೆ. ಆ ಶಾರ್ಟ್ ಕವರಿಂಗ್ ಅಲ್ಲಿ ನಿಫ್ಟಿ 21,900 ನ ಬುಧವಾರದ ದಿನ ನೋಡೋ ಚಾನ್ಸಸ್ ತುಂಬಾ ಇದೆ. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 35 lakhs, ಕಾಲ್ ಸೈಡ್ ಅಲ್ಲಿ 36 lakhs. ಆಲ್ಮೋಸ್ಟ್ ಸಮನಾಗಿದ್ದಾರೆ ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಅಲ್ಲಿ 1,63,000 45,500 ಹತ್ರ, ಮೇಲೆ 2,69,000 ಓಪನ್ ಇಂಟ್ರೆಸ್ಟ್ 46,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ ಇಲ್ಲಿ 3,87,000 ಬಿಲ್ಟ್ ಆಗಿರೋದು 47,000 ಹತ್ರ. ಸೊ ಬ್ಯಾಂಕ್ ನಿಫ್ಟಿಗೆ 46,000 ವರೆಗೂ ರೆಸಿಸ್ಟೆನ್ಸ್ ಇರುತ್ತೆ. 46,000 ಮೇಲೆ ಡೈರೆಕ್ಟ್ ಆಗಿ 1,000 ಪಾಯಿಂಟ್ಸ್ ವರೆಗೆ ಅಪ್ ಮೂವ್ ಬರೋ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಇಲ್ಲಿ 1,32,000 45,500 ಹತ್ರ ಬಿಲ್ಟ್ ಆಗಿದೆ. ಇಲ್ಲಿಂದ ಅದಕ್ಕಿಂತ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಡೈರೆಕ್ಟ್ ಆಗಿ 45,000 ಸ್ಟ್ರೈಕ್ ಪ್ರೈಸ್ ಹತ್ರ 2,61,000 ಇಲ್ಲಿ ಬಿಲ್ಟ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನಾದ್ರು ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಗ್ಯಾಪ್ ಡೌನ್ ಏನಾದ್ರು ಆದ್ರೆ 45,000 ಹತ್ರ ಸಪೋರ್ಟ್ ತಗೊಂಡು ಬ್ಯಾಂಕ್ ನಿಫ್ಟಿ ರಿವರ್ಸ್ ಆಗ್ಬೋದು. ಸೊ ಇದು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ನಾವು ನಿಫ್ಟಿ ಟ್ರೇಡಿಂಗ್ ಗೆ ಬರೋಣ. ಸೊ ನಾವು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬುಧವಾರ ದಿನ 14 ಫೆಬ್ರವರಿ ಒಂದು ಒಳ್ಳೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ನ ನೋಡೋ ಚಾನ್ಸಸ್ ತುಂಬಾ ಇದೆ. ನಿಫ್ಟಿ ಏನಾದ್ರು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ 21,600 ಮೇಲೆ ಟ್ರೇಡ್ ಆಗ್ತಾ ಇದ್ರೆ ಆಗ ನಾವು 21,600 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು ಈ ಲೆವೆಲ್ ಇಂದ ನಾವು ಸಿ ಪೊಸಿಷನ್ಸ್ ನ ತಗೋಬೇಕು. ಇಲ್ಲಿಂದ ಬರೋ ರಿಕವರಿನಲ್ಲಿ ನಿಫ್ಟಿ 21,900 ಇಂದ 22,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು 22,000 ಹತ್ರ ಬರ್ತಿದ್ದಾಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಅದೇ ನಿಫ್ಟಿ ಏನಾದ್ರು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ 21,800 ಈ ಲೆವೆಲ್ ಅಲ್ಲಿ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಹಾಗೂ ಇಲ್ಲಿಂದ ಏನಾದ್ರು ಪ್ರಾಫಿಟ್ ಬುಕಿಂಗ್ ಅಂತ ಕೆಳಗಡೆ ಬಂದ್ರೆ 21,700 ವರೆಗೂ ನಮ್ಮ ಕ್ವಾಂಟಿಟೀಸ್ ನ ಆಡ್ ಮಾಡಿ ಕೆಳಗಡೆ 21,650 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕು. ಇಲ್ಲಿಂದ ಬರೋ ರಿಕವರಿ ಆಗಿ 21,900 ಇಂದ 22,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಈ ಗ್ಯಾಪ್ ಅಪ್ ಡೈರೆಕ್ಟ್ ಆಗಿ 21,900 ಅದ್ರ ಮೇಲೆ ಓಪನ್ ಆಯ್ತು ಅಂತಂದ್ರೆ ಮಾರ್ಕೆಟ್ ಆ ಲೆವೆಲ್ ಇಂದ ಸೈಡ್ ವೈಸ್ ಹೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು ನಾವು ಯಾವುದೇ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಅದು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 45,500 ಹತ್ರ ಬಂದಿದೆ. ಸೊ ಬ್ಯಾಂಕ್ ನಿಫ್ಟಿ ಏನಾದ್ರು ಗ್ಯಾಪ್ ಡೌನ್ ಅಂತ ಓಪನ್ ಆದ್ರೆ ಕೆಳಗಡೆ 45,200 ಇಂದ 45,000 ಈ ಲೆವೆಲ್ ಅಲ್ಲಿ ನಮ್ಗೆ ಬ್ಯಾಂಕ್ ನಿಫ್ಟಿ ಸಿಕ್ಕರೆ ಇಲ್ಲಿಂದ ಸಿ ಪೊಸಿಷನ್ಸ್ ನ ಟ್ರೈ ಮಾಡಿ 44,900 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇಲ್ಲಿಂದ ಬರೋ ಅಪ್ ಅಗೇನ್ 45,500 ಇಂದ 45,600 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ 45,500 ಇಂದ ಮೇಲೆ 46,000 ವರೆಗೂ ಕಂಜೆಸ್ಟೆಡ್ ಲೆವೆಲ್ ಇದಾವೆ. ಏತಕ್ಕಂತಂದ್ರೆ ಈ ರೆಡ್ ಟ್ರೆಂಡ್ ಲೈನ್ 50 ಡೇ ಮೂವಿಂಗ್ ಆವರೇಜ್ ಇದೆ, ಯೆಲ್ಲೋ ಟ್ರೆಂಡ್ ಲೈನ್ 20 ಡೇ ಮೂವಿಂಗ್ ಆವರೇಜ್, ಗ್ರೀನ್ ಟ್ರೆಂಡ್ ಲೈನ್ 100 ಡೇ ಮೂವಿಂಗ್ ಆವರೇಜ್ ಹಾಗೂ ಬ್ಲೂ ಟ್ರೆಂಡ್ ಲೈನ್ 10 ಡೇ ಮೂವಿಂಗ್ ಆವರೇಜ್ ಇದಾವೆ. ಸೊ ಈ ಲೆವೆಲ್ ಅಲ್ಲಿ ಬ್ಯಾಂಕ್ ನಿಫ್ಟಿಗೆ ಕಂಜೆಸ್ಟೆಡ್ ಇರುತ್ತೆ. ಸೊ ಇಲ್ಲಿ ಅಪ್ ಬರೋದು ಬ್ಯಾಂಕ್ ನಿಫ್ಟಿಗೆ ಕಷ್ಟ ಆಗುತ್ತೆ. ಇಲ್ಲಿ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ತುಂಬಾ ಇರ್ತವೆ. ಸೊ ನಾವು ಬ್ಯಾಂಕ್ ನಿಫ್ಟಿ ಯಾವಾಗ 46,000 ಮೇಲೆ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಆಗ ನಾವು ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಬುಧವಾರ ದಿನನೇ 47,000 ಹತ್ತತ್ರದವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಪಾಯಿಂಟ್ ನ ನೀವು ನೋಟ್ ಮಾಡ್ಕೊಂಡು ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡಿ. ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716. ಅದರೊಂದಿಗೆ ನೀವು ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಬಹುದು. IIFL, ಆಂಜಲೋನಾ ಅಥವಾ ಅಪ್ಸ್ಟಾಕ್ಸ್ ಅಲ್ಲಿ ಅವುಗಳ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಲೆವೆಲ್ಸ್ ಗಳ ಬಗ್ಗೆ ಅಪ್ಡೇಟ್ ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಅದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅಥವಾ ಟೆಲಿಗ್ರಾಮ್ ಅಲ್ಲಿ ನೀವು ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.